ಲಕ್ಕಿ, ನಿನ್ನ ಮದುವೆ ಆಗಿರೋ ವಿಷಯನ ಪಬ್ಲಿಕ್ ಮಾಡಿ ಅದು ಬ್ಯಾಂಗ್ಳೂರ್ ಬೇವ್ಸ್ ಟೀಮಿಗೆ ಗೊತ್ತಾದರೆ ನಿನ್ನ ಕರಿಯರೇ ಹಾಳಾಗೋಗುತ್ತೆ ಕಣೋ. ಹೌದು ದತ್ತನ, ಸುಳ್ಳು ಹೇಳಿ ಟೀಮಿಗೆ ಸೇರ್ಕೊಂಡ ಅಂತ ಲೈಫ್ ಲಾಂಗ್ ಬ್ಯಾನ್ ಮಾಡಿಬಿಡ್ತಾರೆ. ಅವ್ರು ಬಿಡ್ ಮಾಡಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಜನರಿಂದ ಅನ್ನಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಕಬಡ್ಡಿ ಅಂದರೆ ನನಗೆ ಪ್ರಾಣ. ಗೀತನೂ ಅಷ್ಟೇ. ಈ ವಿಷಯ ಮುಚ್ಚಿಟ್ಟು ಆಮೇಲೆ ಗೀತಂಗೆ ಗೊತ್ತಾದರೆ ಗೀತಂಗೆ ತುಂಬ ನೋವಾಗುತ್ತೆ. ಅದಕ್ಕೆ ನಾನು ತಯಾರಿಲ್ಲ. ನನ್ನ ಕೈಯಾರೆ ನನ್ನ ಪರ್ಸ್ನಲ್ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಗೀತಾ ಗೀತಾ ಗೀತಾ. ಅವಳನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಯಾವ ರಿಸ್ಕ್ ಬೇಕಾದ್ರೆ ತಗೋತೀನಿ. ಪಬ್ಲಿಕ್ ಆಗಿ ನಾನು ಮದುವೆ ಆಗಿದೆ ಅಂತ ಹೇಳ್ಕೊತೀನಿ. ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಕಾನ್ಸಿಕ್ವೆನ್ಸ್. ಆದ್ರೂ ಒಂದೊಂದ್ಸಲ ಅಯ್ಯೋ ಪಾಪ ಅನ್ಸುತ್ತೆ ಗೀತೆ ನೋಡಿದ್ರೆ. ಅಲ್ಲ, ಮಂಕಾಗಿ ಗಂಡನ್ ಸೇವೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿದ್ದಾಳಲ್ಲೇ, ಕರ್ಮ. ಅವನ್ ನೋಡಿದ್ರೆ ಬೀದಿ ಬಸವಂತರ ಊರೆಲ್ಲ ಮೇಯ್ಕೊಂಡು ಬರ್ತಿದ್ದಾನೆ. ಅದೇ ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಇಬ್ರು ಹೆಂಡತಿರು, ಒಬ್ಬ ಹುಡುಗ, ಹಾಗೆ ಅದೇನೇನೋ ನಡೀತಾ ಇದೆ. ಥೂ, ಇನ್ ಕರ್ಮನೋ. ಮೇಡಮ್, ನಮ್ಮ ಹುಡುಗ ಕಬಡ್ಡಿ ಪ್ಲೇಯರ್ ಅಲ್ವಾ ಮೇಡಮ್? ಕಬಡ್ಡಿ ಆಟಕ್ಕೆ ಬೆಂಗಳೂರಿಗೆ ಹೋದ, ಅಲ್ಲೇ ಕ್ಯಾಚ್ ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ. ಅವಳೇನೋ ಲಕ್ಕಿನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಆದ್ರೆ ಇವನ್ ಕತೆ ಏನು? ಇವನ್ ನೋಡಿದ್ರೆ ಗೀತಾನೇ ನನ್ ಜೀವ, ಅವಳಿಲ್ದೆ ನಾನು ಬದುಕೋದೇ ಇಲ್ಲ ಅಂತೆಲ್ಲ ಹೇಳ್ತಾನೆ. ಶ್ರೀರಾಮಚಂದ್ರನ್ ತರ ಪೋಸ್ ಬೇರೆ ಕೊಡ್ತಾನೆ ಯಾವಾಗ್ಲೂ. ಆದ್ರೆ ಅಲ್ಲಿ ಹೋಗಿ ಸಿನಿಮಾ ನಟಿ ಹಿಂದೆ ಬಿದ್ದಿದ್ದಾನೆ. ಏನೇ ಇವ್ರ ಕತೆ ಪಿಂಕಿ? ಅದನ್ನೇ ನಾವೀಗ ಕಂಡುಹಿಡಿಬೇಕಾಗಿರೋದು. ಇದು ಯಾವಾಗ ಶುರುವಾಯ್ತು, ಎಲ್ಲಿಂದ ಶುರುವಾಯ್ತು, ಹೇಗ್ ಶುರುವಾಯ್ತು? ನಾವೇನೋ ಸೊನಾಲಿ ಕಡೆಯಿಂದ ಬಂದಿರೋ ಮೆಸೇಜ್ನ ನೋಡಿದೀವಿ, ಆದ್ರೆ ಇದಕ್ಕೆ ಲಕ್ಕಿ ಉತ್ತರ ಏನಾಗಿತ್ತು ಅನ್ನೋದು ನಮಗ್ ಗೊತ್ತಿಲ್ಲ. ಲಕ್ಕಿ ಕೂಡ ಸೊನಾಲಿನ ಪ್ರೀತಿಸ್ತಾ ಇದ್ದಾನ? ಸೊನಾಲಿನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾನ? ಒಂದ್ ವೇಳೆ ಸೊನಾಲಿನ ಮದ್ವೆ ಆದ್ರೆ ಗೀತನ್ ಕತೆ ಏನು? ಸೊನಾಲಿಗೆ ಗೀತನ್ ವಿಷಯ ಗೊತ್ತಿಲ್ವಾ? ಅಂದ್ರೆ ಲಕ್ಕಿ ಗೀತನ್ನ ಮದ್ವೆ ಆಗಿರೋದು, ಮದ್ವೆ ಆಗಿದೆ ಅನ್ನೋ ವಿಷಯ ಗೊತ್ತಿದ್ದು ಅವಳು ಲಕ್ಕಿ ಜೊತೆ ಸುತ್ತಾಡ್ತಿದ್ದಾನ? ಇದನ್ನೆಲ್ಲ ನಾವು ಕಂಡು ಹಿಡಿಬೇಕು. ಈಗಾಗ್ಲೇ ಅವರಿಬ್ರು ಸಂಬಂಧದ ಬಗ್ಗೆ ಪೇಪರಲ್ಲಿ ಬಂದಿತ್ತು. ಅವರಿಬ್ರಿಗೂ ಅಫೇರ್ ಇದೆ ಅಂತ ಎಲ್ಲ ಕಡೆ ಗಾಸಿಪ್ ಇತ್ತು. ಆದ್ರೆ ಆ ಗೀತಾ, ನನ್ನ ಗಂಡ ಶ್ರೀರಾಮಚಂದ್ರ ಅವ್ನು ಯಾವತ್ತೂ ಒಂದು ಹುಡುಗಿನ ಕಣ್ಣೆತ್ತು ನೋಡಲ್ಲ ಅಂತ ಅವನಿಗೇನೆ ಸಪೋರ್ಟ್ ಮಾಡಿದ್ಲು. ಅದಕ್ಕೆ ನಾನು ಹೇಳಿದ್ದು, ಬರೀ ಲಕ್ಕಿನ ಸೊನಾಲಿ ತಪ್ಕೊಂಡಿರೋ ಫೋಟೋ ಮಾತ್ರ ಸಾಕಾಗಲ್ಲ, ಗೀತನ್ನ ನಂಬಿಸ್ಬೇಕು. ಅವಳಿಗೆ ಲಕ್ಕಿ ಮೇಲೆ ಅನುಮಾನ ಬರಬೇಕು ಅಂದ್ರೆ ಒಂದು ಸ್ಟ್ರಾಂಗ್ ಆಗಿರೋ ಪ್ರೂಫ್ ಬೇಕು ಅಂತ. ಲಕ್ಕಿ ಕಡೆಯಿಂದನೂ ತಪ್ಪು ನಡೀತಾ ಇದೆ, ಅವನು ಏನೋ ತಪ್ಪು ಮಾಡ್ತಿದ್ದಾನೆ ಅನ್ನೋದು ನಡಿಬೇಕು. ಅಥವಾ ಲಕ್ಕಿ ತಪ್ಪು ಮಾಡೋ ಥರ ನಾವೇ ಏನಾದರೂ ಮಾಡಬೇಕು. ಇಬ್ರು ಮೇಲೂ ಗಮನ ಇಟ್ರೆ ಖಂಡಿತ ಏನಾದರೂ ತಪ್ಪು ಮಾಡಿ ನಮಗೆ ಸಿಕ್ಕಾಕೋತಾರೆ. ಆವಾಗ ನಾವು ಫೀಲ್ಡ್ಗಿಳಿಬೇಕು. ಆಗ ಆಟ ರಂಗೇರುತ್ತೆ. ನೋಡ್ತಾ ಇರಿ, ಒಂದು ಸ್ವಲ್ಪ ಕ್ಲೂ ಸಿಕ್ಕಿದ್ರೆ ಸಾಕು ಅವ್ರನ್ನ ಹೇಗೆ ಆಟ ಆಡಿಸ್ತೀನಿ ಅಂತ.
ಆದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ ಗೀತಾ. ಅಂಥದ್ದೇನಾಯ್ತೆ ಈಗ? ಓ, ಈ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ನಾನು ಒಬ್ಳೆ ಮಾಡ್ತಿದ್ದೀನಿ ಅಂತನಾ? ಹಾಗಲ್ಲ ಗೀತಾ, ಕೆಲ್ಸಕ್ಕೆ ಬೇಕಾದ್ರೆ ಮನೆ ಕೆಲಸದವ್ರನ್ನ ಇಟ್ಕೋಬಹುದು. ಆದ್ರೆ ನೀನೆಲ್ಲಿ ಈ ಮನೆ ಕೆಲ್ಸಕ್ಕೆ ಸೀಮಿತ ಆಗ್ಬಿಡ್ತೀಯೋ ಅಂತ ಬೇಜಾರಾಗ್ತಿದೆ. ಮುಂಚೆ ಆಗಿದ್ದಿದ್ರೆ ಯಾವಾಗ್ಲೂ ಮನೆಯಲ್ಲೇ ಇರ್ತಾಳೆ, ಮನೆ ಕೆಲಸ ಮಾಡ್ತಿರ್ತಾಳೆ, ಹೌಸ್ ವೈಫು, ಅಯ್ಯೋ ಪಾಪ ಅಂತಿದ್ರು. ಆದ್ರೆ ಇವಾಗ ಮನೆ ಕೆಲಸ ಮಾಡೋದಕ್ಕೊಂದು ಪ್ರಾಮುಖ್ಯತೆ ಸಿಕ್ಕಿದೆ ಕಣೆ. ಅದಕ್ಕಿರೋ ಅಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಅನ್ಸುತ್ತೆ. ಕೋವಿಡ್ ಆದ್ಮೇಲಂತೂ ಹೋಮ್ ಮೇಕರ್ಸ್ ಆರ್ ದ ಬೆಸ್ಟ್ ಅಂತ ಮಾತು ಬಂದ್ಬಿಟ್ಟಿದೆ. ಎಷ್ಟೋ ಜನ ಹೆಣ್ಮಕ್ಳು ದುಡಿಯೋದಕ್ಕೆ ಎಲ್ಲ ಸಾಮರ್ಥ್ಯ ಇದ್ರು ಮನೆಯಲ್ಲೇ ಇದ್ದು ಹೋಮ್ ಮೇಕರ್ಗಳಾಗ್ತೀವಿ ಅಂತ ಚಾಯ್ಸ್ ಮಾಡ್ತಾರೆ. ಸಕ್ಸಸ್ಫುಲ್ ಹೋಮ್ ಮೇಕರ್ಗಳಾಗಿದ್ದಾರೆ. ಇವಾಗಂತೂ ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅನ್ನೋ ಥರ ಆಗೋಗಿದೆ. ಅದ್ರಲ್ಲಿ ಅವಮಾನ ಪಡೋದಾಗ್ಲಿ ಬೇಜಾರು ಮಾಡ್ಕೊಳ್ಳೋ ಅಂಥದ್ದಾಗ್ಲಿ ಏನೂ ಇಲ್ಲ. ಅದ್ ಸರಿನಮ್ಮ, ನೀನು ಒಳ್ಳೆ ಹೋಮ್ ಮೇಕರೇ, ಮನೆಯವ್ರೆಲ್ರೂ ಚೆನ್ನಾಗಿ ನೋಡ್ಕೋತೀಯ. ಈಗ ನೀನ್ ಹೇಳುದ್ಯಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಮನೆಯವ್ರಿಗೆ ಕೊಡ್ತೀನಿ ಅಂತ. ಮನೆಯವ್ರಂದ್ರೆ ಯಾರು? ಅತ್ತೆ ಮಾವ, ಗಂಡ, ನಾದ್ನಿ, ಮೈದ್ನ, ಇವ್ರು ಮಾತ್ರನಾ? ಒಳ್ಳೆ ಹೋಮ್ ಮೇಕರ್ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ ಗೊತ್ತಾ? ಒಂದು ಮಗು ಆದಾಗ. ಆದ್ರೆ ನಿನ್ಗ ಅದೃಷ್ಟನೇ ಹಣೆಲ್ ಬರ್ದಿಲ್ವಲ್ಲ ಗೀತಾ, ಇನ್ನೆಲ್ಲಿ ಒಳ್ಳೆ ಹೋಮ್ ಮೇಕರ್ ಆಗ್ತೀಯಾ? ನನಗೆ ಮಕ್ಕಳಾಗಿಲ್ಲ ಅನ್ನೋ ಕೊರಗು ಇರಲಿಲ್ಲ, ಬರೋದು ಇಲ್ಲ. ಯಾಕೆ ಹೇಳು, ಲಕ್ಕಿಯವರು 10 ಮಕ್ಳು ಕೊಡೋ ಅಷ್ಟು ಪ್ರೀತಿನ ನಂಗೆ ಆಗಲೇ ಕೊಡ್ತಿದ್ದಾರೆ. ಇಷ್ಟು ಸಾಕಲ್ವಾ ಜೀವನಕ್ಕೆ? ಅದು ನನಗೆ ಗೊತ್ತು ಗೀತಾ. ಲಕ್ಕಿ ಅವ್ರಿಗೆ ನೀನಂದ್ರೆ ಪ್ರಪಂಚ. ಅವ್ರು ನಿನ್ನನ್ನು ತುಂಬ ಇಷ್ಟಪಡ್ತಾರೆ. ಆದರೆ ಅವ್ರ ಯೋಚನೆ ಯಾವಾಗಲೂ ಹೀಗೆ ಇರುತ್ತೆ ಅಂತ ನಿನ್ಗನ್ಸುತ್ತಾ? ಕಾಲ ಬದಲಾದಾಗೆ ಮನುಷ್ಯನೂ ಬದಲಾಗ್ತಾನೆ. ನೀನು ಲಕ್ಕಿಯವ್ರಿಗೊಂದು ಮಗು ಹೆತ್ಕೊಡ್ಲಿಲ್ಲ ಅಂದರೆ ಅವ್ರ ಮನಸ್ಸು ಚೇಂಜ್ ಆಗ್ಬೋದಲ್ವಾ? ಲಕ್ಕಿಯವರು ಏನು ಅಂತ ನನಗೆ ಗೊತ್ತು. ಹಾಗೆಲ್ಲ ಖಂಡಿತವಾಗ್ಲೂ ಆಗೋದಿಲ್ಲ. ನನಗೆ ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಲಕ್ಕಿಯವ್ರು ನನಗೆ ಪ್ರೀತಿಸಲ್ಲ ಅಂತ ಏನೂ ಇಲ್ಲ. ಅದಾಗಲೇ ಗೊತ್ತಾಗಿದೆ. ಅತಿಯಾದ ನಂಬಿಕೆ ಒಳ್ಳೇದಲ್ಲ ಅಂತಾರೆ, ಗೊತ್ತು ತಾನೆ? ಅತಿಯಾಗೇನು ನಂಬಿಲ್ಲ ಕಣೆ. ಲಕ್ಕಿಯವ್ರು ಇರೋದೇ ಹಾಗೆ. ಅವ್ರ ಸ್ವಭಾವ ನನಗೆ ಗೊತ್ತಲ್ವಾ, ಆ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಮನುಷ್ಯ ಯಾವಾಗಲೂ ಒಂದೇ ಥರ ಇರಲ್ಲ ಗೀತಾ. ಕೆಲವು ಸಲ ಅವರ ಪ್ರಯಾರಿಟಿನೂ ಬದಲಾಗುತ್ತೆ. ಪ್ರಪಂಚದಲ್ಲಿ ಏನು ಬದಲಾದ್ರೂ ಲಕ್ಕಿಯವ್ರು ನನ್ನ ಮೇಲೆ ಪ್ರೀತಿ ಇಟ್ಟಿದಾರಲ್ಲ, ಅದು ಯಾವತ್ತೂ ಬದಲಾಗಲ್ಲ, ಹೊರತು ಜಾಸ್ತಿ ಆಗುತ್ತಷ್ಟೇ. ನಿನ್ನ ನಂಬಿಕೆ ಹೀಗೆ ಉಳಿಲಿ. ಲಕ್ಕಿ ಅವರು ಯಾವಾಗಲೂ ನೀನು ಇದೇ ರೀತಿ ಪ್ರೀತಿಸ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಆದರೆ ಕೆಲವು ಸಲ ನಮ್ಮ ನೆರಳೇ ನಮಗೆ ಮೋಸ ಮಾಡುತ್ತೆ ಗೀತಾ. ಹೋಪ್ ಫಾರ್ ದ ಬೆಸ್ಟ್ ಬಟ್ ಬಿ ಪ್ರಿಫೇರ್ ಫಾರ್ ದ ವರ್ಸ್ಟ್ ಅಂತಾರೆ. ಗೀತಾ, ಏನೇ ಬಂದರೂ ಅದನ್ನು ಎದುರಿಸೋದಕ್ಕೆ ರೆಡಿಯಾಗಿರು. ಆಲ್ ದಿ ಬೆಸ್ಟ್. ಯಾಕೆ ಯಾವತ್ತೂ ಇಲ್ಲದೆ ಇರೋಳು ಪಿಂಕಿ ಇವತ್ತೇ ಬಂದು ಹೀಗೆ ಮಾತಾಡ್ಬಿಟ್ಟು ಹೋದ್ಲು? ಏನಾಗಿದೆಯೋ ಏನೋ. What a pleasant surprise. You called me back? ನನ್ನ ಕಾಲ್ಸ್ನ ನೀವು ಆನ್ಸರ್ ಮಾಡ್ತಾ ಇದ್ದಾಗ ನೀವು ಪ್ರಾಬಬ್ಲಿ ಬ್ಯುಸಿ ಇರ್ಬೋದು ಅಂತ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಆದೆ. ಆಮೇಲೆ ನಾನು ಮೆಸೇಜ್ ಮಾಡಿದೆ, ಅದಕ್ಕೂ ರಿಪ್ಲೈ ಬರಲಿಲ್ಲ. ಆಮೇಲೆ ಐ ಡೋಂಟ್ ಕಾಲ್ ಯು ಬ್ಯಾಕ್. ನೋಡಿದ್ರಾ, ಒಂದೇ ದಿವಸದಲ್ಲಿ ಎಷ್ಟು ಚೇಂಜ್ ಆಗಿದ್ದೀನಿ. ಈಗಲಾದರೂ ಒಪ್ಕೊಳ್ಳಿ, ನಾನು ಗುಡ್ ಗರ್ಲ್ ಅಂತ. ವಾಟ್? ಏನೇನೋ ಕೇಳ್ತಾ ಇದ್ದೀರಾ? ಅದು ಗೊತ್ತಿರೋ ವಿಷಯ ಅಲ್ವಾ? ಅದು ನನಗೂ ಗೊತ್ತು. ಆದರೆ ನಿಮ್ಮ ಬಾಯಿಂದ ಒಂದ್ಸಲ ನನ್ನ ಗುಡ್ ಗರ್ಲ್ ಅಂತ ಕರೀರಿ. ಯಾ, ಆಫ್ ಕೋರ್ಸ್. ಯು ಆರ್ ಅ ಗುಡ್ ಗರ್ಲ್. ಥ್ಯಾಂಕ್ ಯು. ಏನು ಇವಾಗ ಕಾಲ್ ಮಾಡಿದ್ದು? ಯು ಆರ್ ಮಿಸ್ಸಿಂಗ್ ಮೀ ರೈಟ್? ನನ್ನ ವಾಯ್ಸ್ ಕೇಳ್ಬೇಕನ್ಸ್ತಿದ್ಯಾ? ನನ್ನ ನೋಡ್ಬೇಕನ್ಸ್ತಿದ್ಯಾ? ನೋಡ್ಬೇಕನ್ಸ್ತಿದ್ರೆ ಹೇಳಿ, ವಿಡಿಯೋ ಕಾಲ್ ಮಾಡ್ತೀನಿ. ನೋ 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 ನೋ, ಅದೆಲ್ಲ ಬೇಡ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಾನೇನು ಅಷ್ಟೊಂದು ಅಡ್ಡಿ ಅಲ್ಲ. ನಾನು ಕಾಲ್ ಮಾಡಿದೆ, ನೀವು ಆನ್ಸರ್ ಮಾಡಲಿಲ್ಲ, ಅದಕ್ಕೆ ಯು ಕಾಲ್ ಮೀ ಬ್ಯಾಕ್. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಯಾವುದೋ ಲೂಸ್ ಹತ್ರ ಸಿಕ್ಕಾಕೊಂಡೆ ಅಂತನಾ? ನಾನು ಹೀಗೆ ಇರೋದು, ನೀವು ತಲೆ ಕೆಡ್ಸ್ಕೊಬೇಡಿ ಪ್ಲೀಸ್. ಜೋಕ್ ಮಾಡಿದ್ದು ಸಾಕು.
ನಾನು ನಿಮ್ಗೇನೋ ಹೇಳಬೇಕು. ಟೆಲ್ ಮೀ, ಐ ಆಮ್ ವೇಟಿಂಗ್. ಟೆಲ್ ಮೀ. ಟುಮಾರೋ ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್. ಓ ವಾವ್, ಯು ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್. ಪ್ರಾಕ್ಟೀಸ್ಗಾ? ಇಲ್ಲ, ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇರೋದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ರಿಯಲಿ? ಏನು ಮಾತಾಡಬೇಕು? ಇವಾಗ ಯಾವ ತಿಂಗಳು ಹೇಳಿ? ಜಾನ್ವರಿ ಡೇಟು? 27 ಇವತ್ತು. ಇವತ್ತಿಂದ ಒಂದು ವಾರಕ್ಕೆ ಏನು ಡೇಟ್ ಬರುತ್ತೆ? ಏನು ನೀವು ಒಂದಾದ್ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದೀರಲ್ಲ. ನೀವು ಹೇಳಿ. 27 ಅಂದರೆ ಒಂದು 5-6 ಬರ್ಬೋದು. ಹಾ, ಅವಾಗ ಏನು ಸ್ಪೆಷಲ್ ಇರುತ್ತೆ ಹೇಳಿ? ಸ್ಪೆಷಲ್ ಏನಿದೆ? ಹೇ, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ, ಅದೇನಾ? ಅದು ತುಂಬ ಮುಂದಕ್ಕಾಗೋಯ್ತು. ಈ 5-6 ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ಏನು ಸ್ಪೆಷಲ್ ಇದೆ ನೆನಪಿಸ್ಕೊಳ್ಳಿ ನೋಡೋಣ. ಆ ರೇಂಜಲ್ಲಿ ಏನಿದೆಯಪ್ಪ? ಸ್ವಲ್ಪ ನೆನಪಿಸ್ಕೊಳ್ಳಿ. ಏನೋ ಗೊತ್ತಾಗ್ತಾ ಇಲ್ಲ. ನೀವು ಗಂಡಸರೆಲ್ಲ ಒಂದೇ ಥರ, ಒಂದು ಡೇಟ್ ನೆನ್ಪಿಟ್ಕೊಳಕ್ಕಾಗಲ್ಲ. ಅದೇನಂತ ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ. ಅವತ್ತಿಗೆ ನೀವು ಪಿಂಕಿ ಮದುವೆ ಆಗಿ 3 ವರ್ಷ ಆಗುತ್ತೆ. ನಿಮ್ಮಿಬ್ರದ್ದು 3rd ಇಯರ್ ವೆಡ್ಡಿಂಗ್ ಆನಿವರ್ಸರಿ. ಅಯ್ಯೋ, ನಿನ್ನ ಜೀವನದಲ್ಲಿ ನಡೆದ ಕರಾಳ ದಿನ ಯಾವುದು ಅಂದಿದ್ರೆ ನಾನೇ ಹೇಳ್ತಿದ್ದೆ ನನ್ನ ಮದುವೆ ಆಗಿದ್ದ ದಿನನ. ಕರಾಳ ದಿನ ಅಲ್ವಾ? ಇರಿ, ಪಿಂಕಿಗೆ ಹೇಳ್ತೀನಿ ರೀ. ಅಯ್ಯೋ, ಹಾಗೆಲ್ಲ ಮಾಡಕ್ ಹೋಗ್ಬಿಡಿ ನೀವು. ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ಗೀತವ್ರೆ, ನೀವು ನೆನಪು ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ಇದೇ ಕ್ವಶನ್ ಪಿಂಕಿನಾರು ಕೇಳಿದ್ರೆ ನಾನು ಗೊತ್ತಿಲ್ಲ ಅಂದಿದ್ರೆ ಆನಿವರ್ಸರಿ ದಿನ ನಾನು ತಿಥಿ ಮಾಡ್ಬಿಡ್ತಿದ್ಲು ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ರೆ ನೀವು ಹೇಳ್ಕೊಟ್ಟಿ. ಇವಾಗ ನೋಡ್ತಾ ಇರಿ, ಪಿಂಕಿಗೆ ನಾನೇ ವಿಷಯ ಹೇಳಿ ಇಂಪ್ರೆಸ್ ಮಾಡ್ತೀನಿ. ಹೌದು, ಇವಾಗ 3rd ಇಯರ್ ಆನಿವರ್ಸರಿ ಅಂತ ಗೊತ್ತಾಯ್ತು. ಅವತ್ತಿಗೆ ಏನು ಪ್ಲಾನ್ ಮಾಡ್ತೀರಾ? ಏನು ಮಾಡ್ಲಿ ಗೀತವ್ರೆ? ಅಲ್ಲ, ನೀವು ಬರೀ ನಂದು ಪಿಂಕಿದು ವೆಡ್ಡಿಂಗ್ ಆನಿವರ್ಸರಿ ಅನ್ನೋ ಥರ ಕೇಳ್ತಾ ಇದ್ದೀರಲ್ಲ. ನಿಮ್ದು ಲಕ್ಕಿದು ಅವತ್ತೇ ತಾನೇ? ಅದಕ್ಕೆ ಕೇಳಿದ್ದು, ಏನು ಗಿಫ್ಟ್ ಕೊಡ್ತೀರಾ, ಹೇಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ. ನೋಡಿ, ಈ ಸೆಲೆಬ್ರೇಷನ್ ಎಲ್ಲ ನನಗೆ ಗೊತ್ತಿಲ್ಲ, ನನಗೆ ಬರೋದು ಇಲ್ಲ. ಬೇಕಿದ್ರೆ ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ, ಅರ್ಚನೆ ಮಾಡ್ಸೋಣ. ದೇವಸ್ಥಾನಕ್ಕೂ ಹೋಗೋಣ, ಪೂಜೆನೂ ಮಾಡ್ಸೋಣ, ಆದ್ರೆ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಸೆಲೆಬ್ರೇಷನ್ ಇಟ್ಕೋಬೇಕು. ಇಲ್ಲ ಅಂದ್ರೆ ಪಿಂಕಿ ಬೇಜಾರ್ ಮಾಡ್ಕೋತಾಳೆ. ಪಿಂಕಿ ಖುಷಿಗಾದ್ರೂ ನೀ ಬೇರೆ ಏನಾದ್ರೂ ಸ್ಪೆಷಲ್ ಆಗಿ ಪ್ಲಾನ್ ಮಾಡ್ಲೇಬೇಕು. ನನ್ಗದೆಲ್ಲ ಗೊತ್ತಾಗಲ್ಲಪ್ಪ. ಮೊದಲೇ ನಾನು ಅದರಲ್ಲಿ ವೀಕು. ಒಂದು ಕೆಲಸ ಮಾಡ್ತೀನಿ, ಆ ಲಕ್ಕಿನ ಕೇಳ್ಬಿಟ್ಟು ಏನು ಮಾಡ್ಬೋದು ಅಂತ ನಿಮಗೆ ಬಂದು ಹೇಳ್ತೀನಿ. ಬೇಡ ಬೇಡ, ಅವ್ರ ಹತ್ರ ಮಾತ್ರ ಕೇಳಕ್ ಹೋಗ್ಬೇಡಿ ನೀವು. ಏಕೆ? ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ, ಅದಕ್ಕೆ. ಓ, ಏನು ಸರ್ಪ್ರೈಸ್ ಅದು? ನೋಡಿ, ನೀವು ಲಕ್ಕಿಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ, ಆಮೇಲೆ ಪಿಂಕಿಗೂ ಏನು ಹೇಳ್ಬೇಡಿ. ಇಬ್ರಿಗೂ ನಾವು ಸರ್ಪ್ರೈಸ್ ಕೊಡೋಣ, ಆಯ್ತಾ? ಸೂಪರ್ ಐಡಿಯಾ, ಹಾಗೆ ಪ್ಲಾನ್ ಮಾಡೋಣ. ಆದರೆ ಏನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನೀವೇನು ಮಾಡಬೇಕು ಅಂತ ಪ್ಲಾನ್ ಮಾಡಿ ಹೇಳಿ, ಎಲ್ಲ ಅರೇಂಜ್ಮೆಂಟ್ಸ್ ನಾನು ಮಾಡ್ತೀನಿ. ಓಕೆನಾ? ನಾನು ಹೋಗ್ಬಿಟ್ಟು ಅಮ್ಮನ್ನ, ಮಂಗಳಕ್ಕೇನ, ಜಲ್ಜಕ್ಕನ್ನ ಎಲ್ಲರನ್ನೂ ಕರೆದ್ಬಿಟ್ಟು ಬರ್ತೀನಿ. ಆಮೇಲೆ ಕುತ್ಕೊಂಡು ಪ್ಲಾನ್ ಮಾಡೋಣ. ಓಕೆ, ಡೀಲ್. ಡೀಲ್. ಫೋನಲ್ಲಿ ಹೇಳೋಕ್ಕಾಗಲ್ಲ, ಮೀಟ್ ಮಾಡಿ ಡೈರೆಕ್ಟಾಗಿ ವಿಷಯ ಹೇಳ್ತೀನಿ. ಯಾವ್ದ್ರ ಬಗ್ಗೆ? ನಾನು ಪ್ರಪೋಸ್ ಮಾಡಿದ್ರ ಬಗ್ಗೆನಾ? ಹೌದು. ಏನು ಹೇಳ್ತೀರಾ? ಓಕೆನಾ ಅಥವಾ ನೋನಾ? ನಾಳೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಇಬ್ರಿಗೂ ಗೊತ್ತು. ಒಂದು ಎಸ್ ಅನ್ಬೇಕು, ಇಲ್ಲ ನೋ ಅನ್ಬೇಕು. ಅದಕ್ಕೆ ನಾಳೆವರೆಗೂ ಏನಕ್ಕೆ ವೇಟ್ ಮಾಡಬೇಕು? ಈಗಲೇ ಹೇಳಿ. ನೀವೇನು ಮಾತಾಡದೇ ಇರೋದು ನೋಡಿದ್ರೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿರೇನೋ ಅನಿಸ್ತದೆ. ಸೊನಾಲಿ ಅವರೇ, ಪ್ಲೀಸ್. ನನ್ನ ಡ್ರೆಸ್ಸಿಂಗ್ ಸ್ಟೈಲ್ ಇಷ್ಟ ಆಗಲಿಲ್ವಾ, ಅಥವಾ ನನ್ನ ಹ್ಯಾಬಿಟ್ಸ್ ಇಷ್ಟ ಆಗಲಿಲ್ವಾ, ಆರ್ ನನ್ನ ಆ್ಯಟಿಟ್ಯೂಡೇ ಇಷ್ಟ ಆಗಲಿಲ್ವಾ? ಪ್ಲೀಸ್ ಅದೇನೇ ಇದ್ರೂ ಹೇಳಿ. ಪ್ಲೀಸ್, ಏನೇನೋ ಅಜ್ಯೂಮ್ ಮಾಡ್ಕೋಬೇಡಿ. ಹಾಗೇನೂ ಇಲ್ಲ. ನಾಳೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ವೇಟ್ ಮಾಡಿ. ನೋ, ಈಗಲೇ ಹೇಳಿ, ನಂಗೆ ಈಗಲೇ ಗೊತ್ತಾಗಬೇಕು. ನೋಡಿ, ಇದೇ ನಿಮ್ಮ ಪ್ರಾಬ್ಲಮ್ಮು. ಎಲ್ಲ ನೀವು ಅನ್ಕೊಂಡಂಗೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಬೇರೆಯವ್ರ ಫೀಲಿಂಗ್ಸ್ಗೂ ಬೆಲೆ ಕೊಡಿ. ನಾಳೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದೆ ತಾನೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ವೇಟ್ ಮಾಡಬೇಕು ತಾನೆ. ನೋಡಿ, ಈ ವಿಷಯವಾಗಿ ಪದೇ ಪದೇ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಮಾಡಬೇಡಿ. ನಾಳೆ ಬಂದು ಮಾತಾಡ್ತೀನಿ ಅಷ್ಟೇ.
ಅಂತೂ ಏನೂ ಅರೇಂಜ್ ಮಾಡಲ್ಲ. ಫೋನ್ ಮಾಡಿ ನೋಡ್ತೀನಿ. ಗೀತಾ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ. ಪ್ರಾಕ್ಟೀಸ್ ಆಗಲೇ ಶುರು ಆಗೋಯ್ತಾ? ನೀವು ನಂಗೆ ಹೇಳೇ ಇಲ್ಲ. ಪ್ರಾಕ್ಟೀಸ್ ಅಂತಲ್ಲ, ಬೇರೆ ಕೆಲಸ ಇದೆ. ಪ್ರಾಕ್ಟೀಸ್ ಅಲ್ವಾ, ಮತ್ತಿನ್ನೇನು? ಕಬಡ್ಡಿ ಟೀಮ್ಗೆ ಏನಾದರೂ ಸಂಬಂಧಪಟ್ಟಿದ್ದಾ? ಅಲ್ಲ, ಕಬಡ್ಡಿದೇನೂ ಅಲ್ಲ, ಬೇರೆ ಒಂದು ಚಿಕ್ಕ ಸಮಸ್ಯೆ ಇದೆ. ನಿಮ್ಮ ಫ್ರೆಂಡ್ ಲವ್ ವಿಷಯ ಹೇಳಿದ್ರಲ್ಲ, ಅದಾ? ಹೌದು, ಅದೇ ವಿಷಯ. ಮತ್ತೇನಾದರೂ ಪ್ರಾಬ್ಲಮ್ ಆಗಿದೆಯಾ? ಇಶ್ಯೂ ಆಗಿದೆ. ಫ್ರೆಂಡ್ ಬರಕ್ಕೆ ಹೇಳಿದ್ದಾನೆ, ಹೋಗಿ ಬರ್ತೀನಿ. ಇವತ್ತೆಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಹುಡುಕಿ ಸಾರ್ಟ್ ಔಟ್ ಮಾಡ್ತೀನಿ. ಸರಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮತ್ತು ಹುಡುಗಿರ ವಿಷಯದಲ್ಲಿ ಏನೇ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡಿಬಿಟ್ಟು ಮಾಡಬೇಕು. ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೊಂಡಿರಿ. ಬಾಯ್. ಹುಷಾರು. ಕಬಡ್ಡಿ ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ. ಆದರೂ ಬೆಂಗಳೂರಿಗೆ ಯಾಕೆ ಹೋಗ್ತಿದ್ದಾರೆ? ಏನೋ ವಿಷಯ ಇರಬೇಕು. ಹಲೋ, ಹೇಳಿ ಚಿಕ್ಕ ಮೇಡಮ್. ಲಕ್ಕಿ ಈಗ ತಾನೇ ಮನೆಯಿಂದ ಹೊರಟು ಬೆಂಗಳೂರು ಕಡೆ ಹೋಗ್ತಾ ಇದ್ದಾನೆ. ನಮ್ಮ ಹುಡುಗ ಕಬಡ್ಡಿ ಪ್ಲೇಯರ್ ಅಲ್ವಾ, ಪ್ರಾಕ್ಟೀಸ್ ಮಾಡಕ್ ಹೋಗ್ತಿರ್ಬೇಕು. ಅವೆಲ್ಲ ಏನೂ ಇಲ್ಲ, ಇನ್ನೂ ಪ್ರಾಕ್ಟೀಸ್ ಶುರು ಆಗಿಲ್ಲ. ಅದೇನೋ ಫ್ರೆಂಡು ಪ್ರಾಬ್ಲಮ್ ಅಂತ ಹೇಳ್ತಿದ್ದ. ಫ್ರೆಂಡ್ ಅಂದರೆ ಸೊನಾಲಿನೇ ಇರ್ತಾಳೆ ನೋಡು. ಅವನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಅವನನ್ನು ಫಾಲೋ ಮಾಡ್ಕೊಂಡು ಹೋಗಿ ನೋಡು. ನಾನು ಇದೀನಲ್ಲ ಮೇಡಮ್, ವೆನ್ ಮಹೇಶ್ ಇಸ್ ಹಿಯರ್ ನೋ ಫಿಯರ್. ನೀವು ತಲೆ ಕೆಡ್ಸ್ಕೊಂಬಿಡಿ, ಫೋನ್ ಇಡಿ. ಸರಿ. ಲಕ್ಕಿ,
ಇಷ್ಟು ಬೇಗ ಬೆಂಗಳೂರು ರೀಚ್ ಆದ್ಯಾ? ಲಕ್ಕಿ ಏನ್ ಮಾಡ್ತಿದ್ದಾನೆ? ಎಲ್ಲಿ ಹೋಗ್ತಿದ್ದಾನೆ? ಏನ್ ವಿಷಯ? ಮೇಡಮ್ ಅವ್ನು ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದೇ ಟೈಮಿಗೆ ಯಾವುದೋ ಒಂದು ಗಾಡಿ ಅಡ್ಡ ಬಂದ್ಬಿಡ್ತು. ಬಡ್ಡಿ ಮಗ ಮಿಸ್ ಆಗೋದಾ ಮೇಡಮ್.